ಮೊನ್ನೆಯಷ್ಟೇ ಡೀಫೇಕ್ ವಿಡಿಯೋದ ಬಗ್ಗೆ ಒಂದಿಷ್ಟು ಸುದ್ದಿಯನ್ನ ನೋಡಿದ್ದೀವಿ. ಎಷ್ಟೇ ಸುಳ್ಳು ಅಂದುಕೊಂಡ್ರೂ ಒಮ್ಮೆಗೆ ನೋಡಿದಾಗ ಇದೇ ಸತ್ಯ ಅನ್ನಿಸುವಷ್ಟು ನಿಜವಾಗಿದೆ ಈ ಎಐ ಫೋಟೋಗಳು ಮತ್ತು ವಿಡಿಯೋಗಳು. ಹೆಚ್ಚಾಗಿ ಸೆಲೆಬ್ರಿಟಿಗಳನ್ನ ಟಾರ್ಗೆಟ್ ಮಾಡುವುದು ಜಾಸ್ತಿ ಆಗಿದೆ. ಅದರಲ್ಲೂ ಮಹಿಳಾ ನಟಿಯರ ವಿಡಿಯೋಗಳು ಇವಾಗ ಅಲ್ಲಿ ಇಲ್ಲಿ ಸಿಗುವಂತಾಗಿದೆ. ಎಜುಕೇಟೆಡ್ ಇದನ್ನ ಸುಳ್ಳು ಅಂದುಕೊಳ್ತಾರೆ, ಆದ್ರೆ ಇದರ ಬಗ್ಗೆ ಕಿಂಚಿತ್ತು ಗೊತ್ತಿಲ್ಲದ ಜನಗಳು ಇದೇ ಸತ್ಯ ಅಂದುಕೊಳ್ತಾರೆ. ಲೈಕ್ ವ್ಯೂಸ್ಗೋಸ್ಕರ ನಟಿಯರ ಫೋಟೋ ವಿಡಿಯೋ ಮಾಡಿ ತಮ್ಮ ಬೆಳೆ ಬೇಯ್ತಾ ಇರುವಂತಹ ಕಾಣದ ಕೈಗಳಿಗೆ ಯಾವಾಗ ತೆರೆ ಬೀಳುತ್ತೋ ಗೊತ್ತಿಲ್ಲ. ಇವಾಗ ಮತ್ತೊಂದು ನಟಿ ಈ ಒಂದು ಜಾಲಕ್ಕೆ ಸಿಲುಕಿದ್ದಾರೆ. ಹೌದು, ಮಾಧುರಿ ದೀಕ್ಷಿತ್ ಅವರ ಹೊಸ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋಗೆ ಫ್ಯಾನ್ಸ್ ನಾನಾ ರೀತಿಯಲ್ಲಿ ಕಮೆಂಟ್ ಮಾಡುತ್ತಿದ್ದಾರೆ. ಇದು ಫೇಕ್ ಎಂಬುದು ಅನೇಕರಿಗೆ ತಿಳಿದಿಲ್ಲ. ಇದೇ ನಿಜವಾದ ವಿಡಿಯೋ ಎಂದುಕೊಂಡು ಕಮೆಂಟ್ ಮಾಡುತ್ತಿದ್ದಾರೆ. ಈ ವಿಡಿಯೋ ಬಗ್ಗೆ ಇಲ್ಲಿದೆ ವಿವರ. ಬಾಲಿವುಡ್ನ ಧಕ್ ಧಕ್ಕರ್ ಮಾಧುರಿ ದೀಕ್ಷಿತ್ ಅವರದ್ದೇ ಎನ್ನಲಾದ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಭಾರಿ ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇದೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾಧುರಿ ಅವರು ಅತ್ಯಂತ ಗ್ಲಾಮರಸ್ ಹಾಗೂ ಬೋಲ್ಡ್ ಆದ ಕಪ್ಪು ಬಣ್ಣದ ಸ್ಲಿಟ್ ಗೌನ್ ಧರಿಸಿ ಕುಳಿತಿರುವಂತೆ ಈ ವಿಡಿಯೋದಲ್ಲಿ ಬಿಂಬಿಸಲಾಗಿದೆ. ಇದನ್ನು ನೋಡಿದ ಅನೇಕ ಅಭಿಮಾನಿಗಳು ಮತ್ತು ನೆಟ್ಟಿಗರು ಇದು ನಿಜವಾದ ವಿಡಿಯೋ ಎಂದುಕೊಂಡು ಕಮೆಂಟ್ ಮಾಡುತ್ತಿದ್ದಾರೆ. ಆದರೆ ಈ ವಿಡಿಯೋದ ಹಿಂದಿರುವ ಅಸಲಿ ಸತ್ಯವೇ ಬೇರೆ ಇದೆ. ಸದ್ಯ ಹರಿದಾಡ್ತಿರುವಂತಹ ಮಾಧುರಿ ದೀಕ್ಷಿತ್ ಅವರ ಈ ವಿಡಿಯೋ ಸಂಪೂರ್ಣವಾಗಿ ಫೇಕ್ ಆಗಿದೆ. ಎಐ ಮೂಲಕ ಡಿಫೇಕ್ ಮಾಡಿ ಎಡಿಟ್ ಮಾಡಲಾಗಿದೆ. ತಂತ್ರಜ್ಞಾನದ ದುರ್ಬಳಕೆಯಿಂದಾಗಿ ಈ ವಿಡಿಯೋ ಎಷ್ಟು ನೈಜವಾಗಿ ಮೂಡಿ ಬಂದಿದೆ ಎಂದರೆ ಮೊದಲ ನೋಟಕ್ಕೆ ಇದು ನಕಲಿ ಎಂದು ಪತ್ತೆ ಹಚ್ಚುವುದು ಸಾಮಾನ್ಯ ಜನರಿಗೆ ಅಸಾಧ್ಯವಾಗಿದೆ. ಈ ವಿಡಿಯೋದಲ್ಲಿ ಇರುವುದು ಬಾಲಿವುಡ್ನ ಮತ್ತೊಬ್ಬ ಗ್ಲಾಮರಸ್ ನಟಿ ಭಾಗ್ಯಶ್ರೀ ಭೋಸ್ಲೆ. ಪ್ರಶಸ್ತಿ ಸಮಾರಂಭದಲ್ಲಿ ಭಾಗ್ಯಶ್ರೀ ಅವರು ಧರಿಸಿದ್ದ ಬೋಲ್ಡ್ ಉಡುಪಿನ ವಿಡಿಯೋವನ್ನ ಕೆಲವರು ಎಡಿಟ್ ಮಾಡಿ ತಂತ್ರಜ್ಞಾನದ ಸಹಾಯದಿಂದ ಭಾಗ್ಯಶ್ರೀ ಅವರ ಮುಖದ ಜಾಗಕ್ಕೆ ಮಾಧುರಿ ದೀಕ್ಷಿತ್ ಅವರ ಮುಖವನ್ನ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟಿಗಳನ್ನ ಗುರಿಯಾಗಿಸಿಕೊಂಡು ಇಂತಹ ಡಿಫೇಕ್ ವಿಡಿಯೋಗಳನ್ನ ಹರಿಬಿಡುವುದು ಹೆಚ್ಚಾಗುತ್ತಿದ್ದು, ಇಂಟರ್ನೆಟ್ ಅಲ್ಲಿ ಕಾಣುವ ಎಲ್ಲವೂ ನಿಜವಲ್ಲ ಎನ್ನುವುದಕ್ಕೆ ಈ ವಿಡಿಯೋ ಮತ್ತೊಂದು ಸಾಕ್ಷಿಯಾಗಿದೆ. ನಮ್ಮ ತಂತ್ರಜ್ಞಾನ ಎಷ್ಟು ಮುಂದೆ ಹೋಗುತ್ತಿದೆ ಅಂತ ಹೆಮ್ಮೆ ಪಡಬೇಕು ಅಥವಾ ಈ ತರ ಕೆಟ್ಟದಾಗಿ ಬಳಕೆ ಮಾಡುತ್ತಿದ್ದಾರೆ ಅಂತ ಉಗಿಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಟಿಯರಿಗೆ ಈ ತರ ಮಾಡಿದ್ರೆ ಅವರ ಅಭಿಮಾನಿಗಳು ನಂಬಲ್ಲ, ಅವರ ಪರವಾಗಿ ಬ್ಯಾಟ್ ಬಿಡಿಸ್ತಾರೆ. ಆದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು? ಸಾಮಾನ್ಯ ಹೆಣ್ಣು ಮಕ್ಕಳ ಮೇಲೆ ಇಂತಹ ಪ್ರಯೋಗ ಆದ್ರೆ ಯಾರ ಹತ್ತಿರ ಹೋಗಿ ಕೇಳಬೇಕು? ಕಮೆಂಟ್ ಮಾಡಿ.